ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ 27ನೇ ಶ್ಲೋಕವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಶ್ಲೋಕ 27. ಪರೀತೋ ವತ್ಸ ಪೈರ್ವತ್ಸಾಂಶ್ಚಾರಯನ್ ವ್ಯಹರದ್ವಿಭುಃ ಯಮುನೋಪವನೆ ಕೂಜ ದ್ವಿಜ ಸಂಕುಲಿತಾಂಘ್ರಿಪೆ. ಅನುವಾದ. ಬಾಲ್ಯದಲ್ಲಿ ಸರ್ವಶಕ್ತ ಭಗವಂತನಾದ ಶ್ರೀಕೃಷ್ಣನನ್ನು ಕರುಗಳು ಮತ್ತು ಗೋಪಾಲಕರು ಸುತ್ತುವರಿದಿದ್ದರು. ಹೀಗೆ ಅವನು ಯಮುನಾ ನದಿಯ ತೀರದಲ್ಲಿ ಮರಗಿಡಗಳು ಮತ್ತು ಚಿಲಿಪಿಲಿಗುಟ್ಟುವ ಪಕ್ಷಿಗಳಿರುವ ಉಪವನಗಳಲ್ಲಿ ಸಂಚರಿಸಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ಉದ್ಧವ ಏನು ಹೇಳ್ತಾನೆ, ಕಂಸನಿಗೆ ಭಯಪಟ್ಟಂತಹ ಕೃಷ್ಣನ ತಂದೆ ಅವನನ್ನೇನು ಮಾಡ್ದ, ನಂದ ಮಹಾರಾಜನ ಗೋಮಾಳಗಳಿಗೆ ಕರ್ಕೊಂಡು ಬರ್ತಾನೆ. ಅಲ್ಲಿ ಕೃಷ್ಣ ಅವನ ಅಣ್ಣ ಬಲರಾಮನ ಜೊತೆ ಬೂದಿ ಮುಚ್ಚಿರುವ ಕೆಂಡದ ಹಾಗೆ 11 ವರ್ಷ ವಾಸ ಮಾಡ್ತಾನೆ ಅಂತ ತಿಳ್ಕೊಂಡ್ವಿ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ, ಬಾಲ್ಯದಲ್ಲಿ ಸರ್ವಶಕ್ತನಾದಂತಹ ಭಗವಂತ ಅಂದರೆ ಅವನು ಬಾಲ್ಯದಲ್ಲೇ ಇರಲಿ, ಶೈಶವಾವಸ್ಥೆಯಲ್ಲಿಯೇ ಇರಲಿ, ಅಥವಾ ತರುಣನೇ ಆಗಿರಲಿ, ಏನಾದರೂ ಆಗಿರಲಿ, ಅವನು ಸರ್ವಶಕ್ತಿವಂತ. ಅಂತ ಕೃಷ್ಣನನ್ನು ಕರುಗಳು ಮತ್ತು ಗೋಪಾಲಕರೆಲ್ಲ ಸುತ್ತುವರೆದಿದ್ರು. ಹೀಗೆ ಅವನು ಯಮುನಾ ನದಿ ತೀರದಲ್ಲಿ ಆಡಿಕೊಂಡು ಮರ ಗಿಡಗಳು ಮತ್ತು ಚಿಲಿಪಿಲಿಗುಟ್ಟುವಂಥ ಪಕ್ಷಿಗಳು ಇರುವಂಥ ಉಪವನಗಳಲ್ಲಿ ಅವನು ಸಂಚಾರ ಮಾಡ್ತಾ ಇದ್ದ. ಅವನಿದ್ದಂತಹ ದಿನಗಳು ಹೇಗಿತ್ತು, ಅವನು ಹೇಗೆ ಬಾಲ್ಯವನ್ನು ಕಳೆದ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ ಉದ್ಧವ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಂದ ಮಹಾರಾಜನು ಕಂಸ ಮಹಾರಾಜನ ಕೈ ಕೆಳಗಿನ ಜಮೀನುದಾರನಾಗಿದ್ದನು. ಅವನು ವಣಿಕ ಮತ್ತು ರೈತರ ಸಮುದಾಯಕ್ಕೆ ಸೇರಿದ ವೈಶ್ಯನಾದ್ದರಿಂದ ಸಾವಿರಾರು ಗೋವುಗಳನ್ನು ಪಾಲಿಸುತ್ತಿದ್ದನು. ಕ್ಷತ್ರಿಯರು ಮಾನವರಿಗೆ ರಕ್ಷಣೆ ನೀಡುವಂತೆ ಗೋವುಗಳನ್ನು ರಕ್ಷಿಸುವುದು ವೈಶ್ಯರ ಕರ್ತವ್ಯ. ಭಗವಂತನು ಬಾಲಕನಾಗಿದ್ದಾಗ ಅವನನ್ನು ಗೆಳೆಯರಾದ ಇತರ ಗೋಪ ಬಾಲಕರೊಂದಿಗೆ ಕರುಗಳನ್ನು ನೋಡಿಕೊಳ್ಳುವ ಕೆಲಸಕ್ಕೆ ವಿಧಿಸಲಾಗಿತ್ತು. ಗೋಪ ಬಾಲಕರು ತಮ್ಮ ಪೂರ್ವ ಜನ್ಮದಲ್ಲಿ ಮಹಾ ಋಷಿಗಳು ಮತ್ತು ಯೋಗಿಗಳಾಗಿದ್ದರು. ಅಂತಹ ಹಲವಾರು ಪುಣ್ಯ ಜನ್ಮಗಳ ನಂತರ ಅವರು ಭಗವಂತನ ಸಾಹಚರ್ಯವನ್ನು ಗಳಿಸಿದರು ಮತ್ತು ಅವನೊಡನೆ ಸಮಾನರಾಗಿ ಆಟವಾಡಬಲ್ಲವರಾದರು. ಆ ಗೋಪ ಬಾಲಕರು ಕೃಷ್ಣ ಯಾರೆಂದು ತಿಳಿಯುವ ಆಸಕ್ತಿ ತೋರಲಿಲ್ಲ. ಆದರೆ ಆಪ್ತ ಪ್ರಿಯ ಮಿತ್ರನಂತೆ ಅವನೊಡನೆ ಆಟವಾಡಿದರು. ಅವರು ಅವನೊಂದಿಗೆ ಎಷ್ಟು ಪ್ರೀತಿಯುಳ್ಳವರಾಗಿದ್ದರೆಂದರೆ ಮರುದಿನ ಕೃಷ್ಣನನ್ನು ಯಾವಾಗ ಸಂಧಿಸಬಹುದು ಮತ್ತು ಗೋವುಗಳನ್ನು ಕಾಯಲು ಅರಣ್ಯಕ್ಕೆ ಹೋಗಬಹುದು ಎನ್ನುವುದನ್ನು ಕುರಿತು ರಾತ್ರಿ ಇಡೀ ಯೋಚಿಸುತ್ತಿದ್ದರು. ಅಂದರೆ ಅರ್ಥ, ನಂದ ಮಹಾರಾಜ ಯಾರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಂಸ ಇರ್ತಾನಲ್ಲ, ಅವನು ಮಹಾರಾಜ. ಅವನ ಕೈ ಕೆಳಗಡೆ ಇರುವಂತ ಜಮೀನ್ದಾರನಾಗಿದ್ದ ಯಾರು, ನಂದ ಮಹಾರಾಜ. ಅವನು ವಣಿಕ ಮತ್ತೆ ರೈತರ ಸಮುದಾಯ ಅಂತಂದ್ರೆ ಏನು, ಕೆಲಸ ಮಾಡ್ತಾರಲ್ಲ ಅವರು ಮತ್ತೆ ರೈತರು, ಇವರಿಗೆ ಸೇರಿರುವಂತ ಒಬ್ಬ ವೈಶ್ಯನಾದ್ರಿಂದ ಅವನು ಸಾವಿರಾರು ಗೋವುಗಳನ್ನ ಪಾಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ. ಈಗ ಕ್ಷತ್ರಿಯರು ಮನುಷ್ಯರಿಗೆ ರಕ್ಷಣೆ ಮಾಡ್ತಾರಲ್ಲ, ಅದೇ ರೀತಿ ಗೋವುಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಯಾರ್ದು, ವೈಶ್ಯರ ಕೆಲಸ. ಈಗ ಭಗವಂತ ತುಂಬ ಚಿಕ್ಕ ಹುಡುಗ ಆಗಿರ್ತಾನಲ್ಲ, ಬಾಲಕನಾಗಿರ್ತಾನಲ್ಲ, ಆಗ ಅವನ ಗೆಳೆಯರಿರ್ತಾರಲ್ಲ ಅವರು ಮತ್ತೆ ಇನ್ನು ಬೇಕಾದಷ್ಟು ಜನ ಗೋಪಾಲಕರ ಮಕ್ಕಳು ಅಂದರೆ ಗೋಪ ಬಾಲಕರು ಅಂತ ಹೇಳ್ತೀವಲ್ಲ ಅವರೆಲ್ಲರ ಕೆಲಸ ಏನು, ಕರುಗಳನ್ನು ನೋಡ್ಕೊಳ್ಳುವಂಥದ್ದು. ಈಗ ದೊಡ್ಡವರೆಲ್ಲ ಏನು ಮಾಡ್ತಾರೆ, ವ್ಯಾಪಾರ ಮಾಡೋದು ಅಥವಾ ಹಸುಗಳಿಂದ ಹಾಲನ್ನು ಕರೆದಿರ್ತಾರಲ್ಲ ಅದನ್ನು, ಮತ್ತು ಉಳೋ ಕೆಲಸ, ಬಿತ್ತೋ ಕೆಲಸ, ಮತ್ತು ವ್ಯಾಪಾರ ಮಾಡೋದು, ಬೆಣ್ಣೆ ತೆಗೆಯೋದು, ಇಂಥದ್ದು ಬೇರೆ ಬೇರೆ ಕೆಲಸಗಳಲ್ಲಿ ದೊಡ್ಡವರು ಬ್ಯುಸಿ ಆಗಿದ್ರೆ ಚಿಕ್ಕ ಬಾಲಕರಿಗೆಲ್ಲ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ ಹಸುಗಳು ಮತ್ತು ಕರುಗಳನ್ನು ಕೊಟ್ಟು ಮೇಯಿಸ್ಕೊಂಡು ಬನ್ನಿ ಅಂತ ಕಳಿಸ್ತಾ ಇದ್ರು. ಆ ಮೇಯಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ರು. ಆ ಗೋಪ ಬಾಲಕರು ಯಾರಪ್ಪ ಅಂತಂದರೆ ಹಿಂದಿನ ಜನ್ಮದಲ್ಲಿ ಅವರು ಋಷಿಗಳು ಮತ್ತು ಯೋಗಿಗಳಾಗಿದ್ದಂಥವರು. ಅವರಿಗೆ ಭಗವಂತನ ಜೊತೆ ಇರುವಂಥ ಒಂದು ಅವಕಾಶ ಸಿಕ್ಕಿದೆ. ಏನಕ್ಕೆ, ಅವರು ಎಷ್ಟೋ ಜನ್ಮಗಳಲ್ಲಿ ಪುಣ್ಯ ಮಾಡಿರಬೇಕು, ಮಾಡಿ ಮಾಡಿ ಮಾಡಿ
ಒಂದು ಸಾಧನೆಯನ್ನು ಮಾಡಿ ಕಂಪ್ಲೀಟ್ ಆದಮೇಲೆ ಭಗವಂತನ ಸಾಹಚರ್ಯ ಅಂದರೆ ಭಗವಂತನ ಜೊತೆಯಲ್ಲಿರೋದು ಅಂತಂದರೆ ಸಾಮಾನ್ಯವಾದ ವಿಷಯ ಅಲ್ಲ. ಸಾಮಾನ್ಯ ಜನಗಳು ಇರೋದಕ್ಕಾಗೋದಿಲ್ಲ. ಅದಕ್ಕೂ ಕೂಡ ಶುದ್ಧರಾಗಿರಬೇಕು, ತಪಸ್ ಮಾಡಿರಬೇಕು, ಸಾಧನೆ ಮಾಡಿರ್ಬೇಕು. ಅಂಥವ್ರಿಗೆ ಮಾತ್ರನೇ ಆ ಒಂದು ಸಾಹಚರ್ಯ ಅನ್ನೋದು ಸಿಗೋದು. ಈಗ ನಮಗೆ ಅನ್ಸ್ಬಿಡುತ್ತೆ, ಏನಪ್ಪ ಗೋಪಾ ಬಾಲಕರು ಅವನ ಜೊತೆ ಆಡ್ತಿರ್ತಾರೆ, ಕುಣಿತಿರ್ತಾರೆ, ಸಾಮಾನ್ಯ ಮನುಷ್ಯನಾಗೆ ಇದಾನಲ್ಲ ಭಗವಂತ ಅಂತನ್ಬಿಟ್ಟು. ಆದರೆ ಅದು ಹಾಗಲ್ಲ. ಭಗವಂತನ ಜೊತೆಯಲ್ಲಿ ಯಾರ್ಯಾರಿದಾರೋ, ಅವರ ತಂದೆ ತಾಯಿ ಆಗಿರೋರು ಆಗಿರ್ಬೋದು, ಫ್ರೆಂಡ್ಸ್ ಆಗಿರೋರು ಆಗಿರ್ಬೋದು, ಗೋಪಿಕೆಯರಾದರೂ ಆಗಿರಬಹುದು, ಯಾರಾದರೂ ಆಗಿರಲಿ, ಅವರೆಲ್ಲ ತುಂಬ ಜನ್ಮದಿಂದ ಪುಣ್ಯಗಳನ್ನು ಮಾಡಿಕೊಂಡು ತಪಸ್ಸುಗಳನ್ನು ಮಾಡಿ ಶುದ್ಧತೆಯನ್ನು ಪಡೆದು ಭಗವಂತನ ಜೊತೆ ಇರುವಂಥ ಅರ್ಹತೆಯನ್ನು ಅವರು ಗಳಿಸಿರ್ತಾರೆ. ಈಗ ನಾವು ಕೂಡ ಗಳಿಸ್ಬೋದು, ಇಲ್ಲ ಅಂತಲ್ಲ. ಅಷ್ಟು ಸಾಧನೆ ನಾವು ಮಾಡಬೇಕು. ಆಗ ಮಾತ್ರನೇ ನಾವು ಕೂಡ ಆ ಒಂದು ಸ್ಥಾನಕ್ಕೆ ಹೋಗೋದಕ್ಕಾಗೋದು. ಇಲ್ಲಿ ಅವರು ಎಷ್ಟೋ ಪುಣ್ಯ ಮಾಡಿದ್ದಕ್ಕೆ ಅವ್ರ ಜೊತೆ ಆಡುವಂತಹ ಅಂದರೆ ಆ ಭಗವಂತನ ಸಮಾನವಾಗಿ ಆಡುವಂಥ ಒಂದು ಯೋಗ್ಯತೆಯನ್ನು ಅವ್ರು ಪಡ್ಕೊಂಡಿದ್ರು. ಈ ಗೋಪ ಬಾಲಕರು ಕೃಷ್ಣ ಯಾರು ಅಂತ ತಿಳ್ಕೊಳ್ಳುವಂಥ ಒಂದು ಆಸಕ್ತಿನೂ ಇಲ್ಲ ಅವರಿಗೆ. ಅವನು ಭಗವಂತ, ಅವನು ಹೀಗೆ ಹಾಗೆ ಅದನ್ನು ತಿಳ್ಕೊಳ್ಳೋ ಅಂತ ಒಂದು ಇದೇ ಇಲ್ಲ. ಅವನ ಜೊತೆ ಇದ್ಕೊಂಡು ಆಟ ಆಡೋದೇ ಅವನಿಗೊಂದು ಖುಷಿ. ಈಗ ನಮಗೂ ಅಷ್ಟೇ, ಈ ಭಾಗವತವನ್ನು ಕೇಳ್ತಾ ಇದ್ದೀವಲ್ವಾ, ಅಲ್ಲಿ ಏನೋ ಒಂದು ಸೀರಿಯಸ್ ಆಗಿ ಹೋಗ್ಬಿಡಬಾರ್ದು. ಅಯ್ಯೋ ಏನೋ ಹೇಳ್ತಾ ಇದ್ದಾರೆ, ತತ್ವಗಳು ತಿಳ್ಕೋಬೇಕು, ಹಾಗೆ ಹೀಗೆ ಎಲ್ಲ. ಏನಂದರೆ ಆನಂದ ಪಡಬೇಕು ಕೇಳ್ತಾ, ಆ ಭಗವಂತನ ಲೀಲೆಗಳನ್ನು ಕೇಳ್ತಾ ಕೇಳ್ತಾ ಆನಂದ ಪಡಬೇಕೇ ಹೊರತು ಅಲ್ಲಿ ಯಾವ ಸೀರಿಯಸ್ನೆಸ್ಸೂ ಬೇಕಾಗಿಲ್ಲ. ನಾವೇನಂದರೆ ಸಂತೋಷದಿಂದ ಪ್ರೀತಿಯಿಂದ ಭಗವಂತನ ವಿಷಯ ಕೇಳ್ತಾ ಇದ್ದೀನಿ ಅನ್ನೋ ಒಂದು ಉತ್ಸಾಹ, ಆ ಹುಮ್ಮಸ್ಸು, ಆ ಪ್ರೀತಿ, ವಾತ್ಸಲ್ಯ ಇದೆಲ್ಲ ಇರಬೇಕು ನಮ್ಮಲ್ಲಿ. ಶ್ರದ್ಧೆ ಇರಬೇಕು. ಅದು ಬಿಟ್ಬಿಡು ಭಯ, ಅಯ್ಯೋ ಕೇಳಬೇಕಲ್ಲ ಅಂತ ಕೇಳೋದು, ಅಯ್ಯೋ ಕೇಳಿಬಿಡ್ಬೇಕಪ್ಪ ಇವತ್ತು, ಇಲ್ಲಾಂದರೆ ಏನಾದರೂ ಆಗ್ಬಿಡುತ್ತೆ ಅಂತ ಹೆದರ್ಕೊಳ್ಳೋದು, ಇದು ಯಾವುದೂ ಇರಬಾರ್ದು. ಕೇಳಬೇಕು ಅನ್ನುವಂಥ ಒಂದು ಆಸೆ ನಮ್ಮಲ್ಲಿ ಬರಬೇಕೇ ಹೊರತು ಭಯ ಬರಬಾರ್ದು. ಆಯಿತಾ? ಇಲ್ಲಿ ಆ ಭಗವಂತನ ಜೊತೆ ಆಟ ಆಡೋದು ಅಂತಂದರೆ ಅಂಥ ಒಂದು ಚಾನ್ಸ್ ಅಂತಂದರೆ ಅದು ಸಾಮಾನ್ಯವಾಗಿ ಸಿಗೋದಿಲ್ಲ. ಅದು ಬಹಳ ವರ್ಷಗಳ ಆ ಸಾಧನೆಯ ಫಲವಾಗಿ ನಮಗೆ ಅದರಲ್ಲಿ ಸಿಕ್ಕಿರುತ್ತೆ. ಆ ಗೋಪ ಬಾಲಕರು ಕೃಷ್ಣ ಯಾರು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನನೂ ಮಾಡಲಿಲ್ಲ, ಅವ್ರಿಗೆ ಅದರಲ್ಲಿ ಆಸಕ್ತಿನೂ ಇಲ್ಲ. ಅವ್ರ ಜೊತೆ ನನ್ನ ಫ್ರೆಂಡ್ ಇವನು ಅನ್ನೋ ರೀತಿ ಅವ್ರು ಆಟ ಆಡ್ಕೊಂಡಿದ್ರು. ಅವ್ರು ಎಷ್ಟು ಪ್ರೀತಿಸ್ತಾ ಇದ್ರು ಅಂತಂದರೆ ಕೃಷ್ಣನ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರು ಅಲ್ಲಿ ಮೇಯಿಸ್ಕೊಂಡಿರ್ತಾ ಇದ್ರು. ಗೋಧೂಳಿ ಸಮಯಕ್ಕೆ ವಾಪಸ್ ಬರ್ತಿದ್ರು. ಅವರು ಬಂದು ಊಟ ಮಾಡಿ ಮಲ್ಕೊಂಡಿರ್ತಿದ್ರ. ಯಾವಾಗ ಬೆಳಗ್ಗೆ ಆಗುತ್ತೋ, ಯಾವಾಗ ನಾವು ಕೃಷ್ಣನ್ ನೋಡ್ತೀವೋ, ಯಾವಾಗ ಅವನ ಜೊತೆ ನಾವು ಗೋವುಗಳನ್ನು ಮೇಯಿಸೋದಕ್ಕೆ ಹೋಗ್ತೀವೋ ಕಾಡಿಗೆ, ಆ ರೀತಿ ಅವರು ರಾತ್ರಿ ಇಡೀ ಯೋಚನೆ ಮಾಡ್ತಾ ಇದ್ರು. ನೋಡಿ, ಇದು 24 hours ಭಗವಂತನನ್ನು ನೆನೆಸ್ಕೊಳ್ಳೋದು ಅಂತಂದರೆ ಏನು? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವನ ಜೊತೆನೇ ಇದ್ದು ಮತ್ತೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಮಲಗೋ ಸಮಯದಲ್ಲಿ ಮತ್ತೆ ಅವನದೇ ನೆನಪು. ಅಂದರೆ ಏನು? ಅವ್ನ ನೆನಪಿಲ್ಲದೆ ಸ್ವಲ್ಪ ಹೊತ್ತು ಇರ್ತಾ ಇರಲಿಲ್ಲ. ಊಟ ಮಾಡೋ ಸಮಯದಲ್ಲೂ ಕೃಷ್ಣ ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋದು ಚೆನ್ನಾಗಿರ್ತಿತ್ತು. ಮಧ್ಯಾಹ್ನ ನಾವು ಅಲ್ಲೆಲ್ಲ ಹಿಂಗೆ ತಿಂದಿದ್ವಿ ಅಂದರೆ ಅಲ್ಲಿನ ಮಾತುಗಳೇ ಮನೆಯಲ್ಲೂ ಆಡ್ತಿದ್ರು. ಮತ್ತೆ ಮಲ್ಕೋಬೇಕಾದ್ರೆ ರಾತ್ರಿ ಇಡೀ ಅವರು ಭಗವಂತನ ಧ್ಯಾನದಲ್ಲೇ ಇರ್ತಾಯಿದ್ರು. ಏನು? ಬೆಳಗ್ಗೆ ಯಾವಾಗ ಆಗುತ್ತೋ, ಬೆಳಗ್ಗೆ ಯಾವಾಗ ನಾವು ಕೃಷ್ಣನ ಜೊತೆ ಹೋಗ್ತೀವೋ ಮತ್ತೆ ಅಂತ, ಈ ರೀತಿ ಅವರು ಸದಾ ಕೃಷ್ಣ ಸ್ಮರಣೆಯಲ್ಲಿ ಇರ್ತಾಯಿದ್ರು. ಯಮುನಾ ನದಿಯ ತೀರದ ಅರಣ್ಯಗಳೆಲ್ಲ ಮಾವು, ಹಲಸು, ಸೇಬು, ಸೀಬೆ, ಕಿತ್ತಳೆ, ದ್ರಾಕ್ಷಿ ಮೊದಲಾದ ಹಣ್ಣುಗಳಿಂದ ತುಂಬಿದ್ದವು. ಅಲ್ಲಿ ಇತರ ಸಸ್ಯಗಳು ಹಾಗೂ ಸುಗಂಧಭರಿತ ಹೂವುಗಳ ಉಪವನಗಳಿದ್ದವು. ಅರಣ್ಯವು ಯಮುನಾ ನದಿಯ ತೀರದಲ್ಲಿ ಇದ್ದುದರಿಂದ ಸಹಜವಾಗಿಯೇ ಮರಗಳ ಕೊಂಬೆಗಳ ಮೇಲೆ ಬಾತು, ಕೊಕ್ಕರೆ, ನವಿಲುಗಳು ಇರುತ್ತಿದ್ದವು. ಈ ಎಲ್ಲ ಮರಗಳು ಮತ್ತು ಪಶು ಪಕ್ಷಿಗಳೂ ಕೃಷ್ಣನಿಗೆ ಮತ್ತು ಅವನ ಶಾಶ್ವತ ಸಂಗಾತಿಗಳಾದ ಗೋಪ ಬಾಲಕರಿಗೆ ಮುದ ನೀಡಲು ವೃಂದಾವನದ ದಿವ್ಯಧಾಮದಲ್ಲಿ ಜನ್ಮವೆತ್ತಿದ ಪುಣ್ಯಜೀವಿಗಳಾಗಿದ್ದವು. ಅಂದರೆ ಅರ್ಥ ಏನು? ಯಮುನಾ ನದಿ ತೀರದಲ್ಲಿದ್ದಂತಹ ಯಾವುದೇ ಕಾಡಾಗಿರಬಹುದು, ಅಲ್ಲಿ ಹಣ್ಣುಗಳಿಂದನೇ ತುಂಬಿತ್ತು. ಯಾವ್ಯಾವ ಹಣ್ಣೆಲ್ಲ ಕೊಟ್ಟಿದ್ದಾರೆ. ಮಾವು, ಹಲಸು, ಸೇಬು, ಸೀಬೆ, ಕಿತ್ತಳೆ, ದ್ರಾಕ್ಷಿ ಎಲ್ಲ ಥರದ ಹಣ್ಣುಗಳು ಇತ್ತು. ಮತ್ತು ಇನ್ನೂ ಸಸ್ಯಗಳು, ಸುಗಂಧಭರಿತವಾದಂತಹ ಉಪವನಗಳು ಇದೆಲ್ಲ ಇತ್ತು. ಅಂದರೆ ಎಷ್ಟು ಚೆನ್ನಾಗಿ ಅದು ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು ನಾವು. ಆ ಕಾಡು, ಅದರಲ್ಲಿ ಯಮುನಾ ನದಿ, ಆ ತೀರ, ಅದರಲ್ಲಿರುವಂಥ ಮರಗಳು, ಆಮೇಲೆ ಆ ಮರಗಳ ಕೊಂಬೆಗಳ ಮೇಲೆ ಬಾತು, ಕೊಕ್ಕರೆ, ನವಿಲುಗಳು ಇರ್ತಾ ಇದ್ದಿದ್ದು, ಈ ಎಲ್ಲ ಮರಗಳು, ಪಶು ಪಕ್ಷಿಗಳು ಕೃಷ್ಣನಿಗೆ
ಅವನ ಶಾಶ್ವತ ಸಂಗಾತಿಗಳಾದಂತಹ ಗೋಪಬಾಲಕರಿಗೆ ಸಂತೋಷವನ್ನು ಕೊಡೋದಕ್ಕೋಸ್ಕರನೇ ಆ ಜನ್ಮವೆತ್ತಿರುವಂತಹ ಪುಣ್ಯಜೀವಿಗಳವೆಲ್ಲನೂ ಕೂಡ ಭಗವಂತನ ಜೊತೆ ಯಾರ್ಯಾರು ಇರ್ತಾರೋ ಅವರೆಲ್ಲ ಪುಣ್ಯ ಮಾಡಿದ್ದಕ್ಕೋಸ್ಕರನೇ ಅಲ್ಲಿಗೆ ಬಂದಿರ್ತಾರೆ. ಈಗ ಕೃಷ್ಣ ಒಂದು ಮರದ ಕೆಳಗಡೆ ಕೂತ್ಕೊಳ್ತಾನೆ ಅಂದರೆ ಆ ಮರ ಕೂಡ ಎಷ್ಟೋ ಪುಣ್ಯ ಮಾಡಿ ಆ ಒಂದು ಜನ್ಮ ಅದಕ್ಕೆ ಸಿಕ್ಕಿರುತ್ತೆ. ಅಲ್ಲಿರುವಂಥ ಅಕ್ಕಪಕ್ಕದಲ್ಲಿ ಓಡಾಡುವಂಥ ಪ್ರಾಣಿಗಳು, ಪಕ್ಷಿಗಳು ಏನೇ ಆಗಿರಬಹುದು, ಅವೆಲ್ಲನೂ ಕೂಡ ಮುನಿಗಳು, ಋಷಿಗಳು, ಸಿದ್ಧರು ಇವರೆಲ್ಲ ಇರ್ತಾರಲ್ಲ, ಅಂಥವ್ರೇನೆ ಆ ಒಂದು ಜನ್ಮವನ್ನು ತಗೊಂಡಿರ್ತಾರೆ ಭಗವಂತನ ಜೊತೆಯಲ್ಲಿ ಇರಬೇಕು ಅಂತ. ಮತ್ತು ಆ ಒಂದು ಯೋಗ್ಯತೆಯನ್ನು ಅವು ಪಡ್ಕೊಂಡಿರುತ್ತೆ. ಭಗವಾನ್ ಶ್ರೀಕೃಷ್ಣನು ಶಿಶುವಿನಂತೆ ತನ್ನ ಸಹಚರರೊಡನೆ ಆಟವಾಡುತ್ತಾ ಅಘಾಸುರ, ಬಕಾಸುರ, ಪ್ರಲಂಬಾಸುರ, ಗಾರ್ಧಬಾಸುರ ಮೊದಲಾದ ಅನೇಕ ಅಸುರರ ಸಂಹಾರ ಮಾಡಿದನು. ಅವನು ವೃಂದಾವನದಲ್ಲಿ ಕೇವಲ ಒಬ್ಬ ಬಾಲಕನಾಗಿ ತೋರಿದರೂ ಬೂದಿ ಮುಚ್ಚದ ಕೆಂಡದಂತಿದ್ದನು. ಒಂದು ಸಣ್ಣ ಕಿಡಿಯು ಇಂಧನದ ಸಂಪರ್ಕದಿಂದ ದಾವಾಗ್ನಿಯನ್ನು ಹೊತ್ತಿಸುತ್ತದೆ. ಹಾಗೆಯೇ ಭಗವಂತನು ನಂದ ಮಹಾರಾಜನ ಮನೆಯಲ್ಲಿನ ತನ್ನ ಬಾಲ್ಯದಿಂದ ಆರಂಭಿಸಿ ಈ ಎಲ್ಲ ದೈತ್ಯರನ್ನು ಸಂಹರಿಸಿದನು. ಅಂದರೆ ಭಗವಂತ ಕೃಷ್ಣ ಚಿಕ್ಕ ಮಗುವಿನ ಹಾಗೆ ತನ್ನ ಸಹಚರರ ಜೊತೆ ಆಟ ಆಡ್ತಾ ಇದ್ರೂ ಕೂಡ ಅವನು ಎಂತೆಂಥ ದೊಡ್ಡ ದೊಡ್ಡ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಅಘಾಸುರ, ಬಕಾಸುರ, ಪ್ರಲಂಬಾಸುರ, ಈ ರೀತಿ ಬೇಕಾದಷ್ಟು ಅಸುರರನ್ನು ಸಂಹಾರ ಮಾಡ್ತಾನೆ. ಅವನು ನೋಡೋದಕ್ಕೆ ವೃಂದಾವನದಲ್ಲಿ ಒಬ್ಬ ಚಿಕ್ಕ ಬಾಲಕ ಅನ್ನೋ ರೀತಿ ಅನಿಸಿದ್ರು ಬೂದಿ ಮುಚ್ಚಿರೋ ಕೆಂಡದ ಹಾಗೆ ಇದ್ದ ಅವನು. ಈಗ ಒಂದು ಸಣ್ಣ ಕಿಡಿ ಏನಾಗುತ್ತೆ, ಆ ಇಂಧನದ ಸಂಪರ್ಕ ಆಗಿದ ತಕ್ಷಣ ಒಂದು ದಾವಾಗ್ನಿ ಅಂತಂದ್ರೆ ಏನು, ಕಾಡನ್ನೇ ಸುಟ್ಟು ಬಿಡುವಂಥ ಒಂದು ಅಗ್ನಿ ಇರುತ್ತಲ್ಲ, ಆ ರೀತಿ ಅದು ಹೊತ್ತಿಸ್ಕೊಂಡು ಹೊರಟೋಗುತ್ತಲ್ವ. ಅದೇ ರೀತಿ ಭಗವಂತ ನಂದ ಮಹಾರಾಜನ ಮನೆಯಲ್ಲಿ ತನ್ನ ಬಾಲ್ಯದಿಂದಾನೇ ಅವನೇನು ಮಾಡ್ದ, ಚಿಕ್ಕ ಮಗುವಾಗಿದ್ದಾಗ್ಲಿಂದಾನೇ ಅವನು ಅಸುರರನ್ನೆಲ್ಲ ಸಂಹಾರ ಮಾಡ್ಕೊಂಡು ಬರ್ತಾನೆ. ಭಗವಂತನ ಬಾಲ್ಯದ ಆಟದ ಮೈದಾನವಾದ ವೃಂದಾವನ ಇಂದಿಗೂ ಇದೆ. ಈ ಸ್ಥಳಗಳಿಗೆ ಭೇಟಿ ಕೊಡುವವರಿಗೆ ಭಗವಂತನು ಅವರ ಅಪರಿಪೂರ್ಣ ಕಣ್ಣುಗಳಿಗೆ ಗೋಚರಿಸುವುದಿಲ್ಲವಾದರೂ ದಿವ್ಯಾನಂದ ಉಂಟಾಗುವುದು. ಭಗವಂತನ ಈ ಪ್ರದೇಶವು ಶ್ರೀಕೃಷ್ಣ ಸದೃಶವಾದುದರಿಂದ ಭಕ್ತರಿಗೆ ಅದು ಪೂಜ್ಯವಾದುದೆಂದು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಅಂದರೆ ಈಗ ಭಗವಂತ ಆಟ ಆಡಿದ್ದು ವೃಂದಾವನದಲ್ಲಿ ಅಲ್ವಾ, ಆ ಒಂದು ಪ್ಲೇಸ್ ಅಂದರೆ ಆ ಒಂದು ವೃಂದಾವನ ಅಲ್ಲ, ಅವನು ಆಟ ಆಡಿದಂತಹ ಜಾಗ ಎಲ್ಲ ಹಾಗೇ ಇದೆ ವೃಂದಾವನದಲ್ಲಿ. ನಾವು ಅಲ್ಲೆಲ್ಲ ಹೋಗಿದ್ದೀವಿ. ಕೃಷ್ಣ ಬಲರಾಮರು ಆಟ ಆಡ್ತಾ ಇದ್ದಂತಹ ಜಾಗ, ಆ ಮರಳು, ಅದರಲ್ಲಿ ಅವ್ರು ಆಡ್ತಾ ಇದ್ದಂಥ ಜಾಗದಲ್ಲೆಲ್ಲ ಮರಳಿದೆ. ಅದರಲ್ಲೆಲ್ಲ ಈಗಲೂ ಕೂಡ ನಾವು ಹೋಗಿದ್ವಿ. ಅಲ್ಲೆಲ್ಲ ಮರಳಲ್ಲಿ ಒದ್ದಾಡ್ತಾರೆ. ಅಂದರೆ ಆ ಭಗವಂತ ಓಡಾಡಿರೋ ಜಾಗ, ನಮ್ಮ ಮೈಯಲ್ಲೆಲ್ಲ ಆ ಭಗವಂತನ ಓಡಾಡಿರೋ ಜಾಗದ ಧೂಳು ಅಂಟ್ಕೋಬೇಕು ಅಂತ ಈಗಲೂ ಆ ಒಂದು ರೀತಿ ನಡ್ಕೊಂಡು ಬಂದಿದೆ. ತುಂಬ ಒಳ್ಳೆ ಜಾಗಗಳು ಅವೆಲ್ಲನೂ, ಪುಣ್ಯಕ್ಷೇತ್ರಗಳು ಅಂತ ಹೇಳ್ತೀವಲ್ಲ. ಭಗವಂತ ಈ ಒಂದು ಧರೆಗೆ ಬಂದು ಅಲ್ಲಿ ಲೀಲೆಯನ್ನೆಲ್ಲ ನಡೆಸಿರುವಂಥ ಜಾಗಗಳದು. ವೃಂದಾವನದಲ್ಲಿ ಬೇಕಾದಷ್ಟು ಲೀಲೆಗಳು ನಡೆದಿದೆ. ಅದನ್ನೆಲ್ಲ ನಾವು ನೋಡ್ಬೋದು ಹೋಗಿ. ಜಾಗಗಳು ಇನ್ನೂ ಹಾಗೆ ಚೆನ್ನಾಗಿದೆ. ನೋಡ್ಕೊಂಡು ಬಂದಾಗ ನಮ್ಮ ಮನಸ್ಸಿಗೂ ಒಂದು ತೃಪ್ತಿ ಸಿಗತ್ತೆ. ಅಂದರೆ ಭಕ್ತಿ ಮಾರ್ಗದಲ್ಲಿರುವವ್ರಿಗೆ ಇದೆಲ್ಲ ಇಷ್ಟ ಆಗುತ್ತೆ. ಯಾರು ಐಹಿಕದಲ್ಲಿರ್ತಾರೋ ಅವ್ರಿಗೆ ಇಷ್ಟ ಆಗೋದಿಲ್ಲ, ಆಯ್ತಾ. ಅಲ್ಲಿಗೆ ಯಾರು ಭೇಟಿ ಕೊಡ್ತಾರೋ ಭಗವಂತ ಅವ್ರ ಕಣ್ಣುಗಳಿಗೆ ಕಾಣಿಸ್ಲಿಲ್ಲ ಅಂತಂದ್ರು ಆ ಒಂದು ಆನಂದ ಅನ್ನೋದಿದೆಯಲ್ಲ, ಅದು ಸಿಗುತ್ತೆ. ಅದನ್ನ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಾಗತ್ತದು, ಆಯ್ತಾ. ಭಗವಂತನ ಈ ಒಂದು ಪ್ರದೇಶ ಇದೆಯಲ್ಲ, ಅದು ಕೃಷ್ಣನೇ ಸ್ವಯಂ ಅಂತ ತಿಳ್ಕೋಬೇಕು. ಅವನು ಓಡಾಡಿರೋ ಜಾಗ, ಅವನು ನಡೆದಾಡಿರೋ ಜಾಗ. ಈಗ ಅದೆಲ್ಲ ಸ್ವಲ್ಪ ಬೇರೆ ರೀತಿಯಲ್ಲಿ ಇರಬಹುದು, ಯಾಕೆಂದರೆ ಕಲಿಯುಗ ಅಲ್ವಾ ಇದು. ಅದಕ್ಕೆ ತಕ್ಕನಾಗಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗಿದ್ರು ಕೂಡ ಇನ್ನೂ ಆ ಜಾಗಗಳನ್ನು ಸ್ವಲ್ಪ ಅದೇ ರೀತಿ ಇರೋದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ, ಇಟ್ಟಿದ್ದಾರೆ. ಆ ಭಗವಂತ ಲೀಲೆಗಳನ್ನು ಮಾಡಿರುವಂಥ ಗೋಪಿಕೆಯರ ಜೊತೆ ನೃತ್ಯ ಆಡ್ತಾನಲ್ಲ, ರಾಸಲೀಲೆ ಮಾಡ್ತಾನಲ್ಲ, ಆ ಜಾಗ ಇದೆ. ಮತ್ತು ರಾಧೆಯ ಜೊತೆ ಕೆಲವೊಂದು ಘಟನೆಗಳು ನಡೆದಿರುವಂಥ ಜಾಗಗಳು ಇದೆ. ಆಮೇಲೆ ಗೋಪ ಬಾಲಕರ ಜೊತೆ ಹೋಗಿ ಆಡ್ತಾ ಇದ್ದಿದ್ದು, ಆಮೇಲೆ ಕಳಿಂಗ ಮರ್ದನ ಮಾಡ್ತಾನಲ್ಲ ಆ ಜಾಗ ಇದೆ. ಯಮುನಾ ನದಿ ಇದೆ. ಬೇಕಾದಷ್ಟು ಲೀಲೆಗಳು ನಡೆದಿರುವಂಥ ಜಾಗಗಳು ಅಲ್ಲಿದೆ ಇನ್ನು.
ಯಾರಿಗಾದರೂ ಆಸಕ್ತಿ ಇದ್ದರೆ ಬೇಕಾದರೆ ಮತ್ತು ಯಾರಿಗೆ ಅನುಕೂಲ ಆದಾಗ ಹೋಗಿ ಒಂದು ಸರಿ ವೃಂದಾವನವನ್ನು ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ. ಮಥುರಾ, ವೃಂದಾವನ ಇದನ್ನೆಲ್ಲ ನೋಡ್ಕೊಂಡು ಬನ್ನಿ. ಈ ಭಗವಂತನ ವಿಷಯ, ಭಗವಂತ ನಡೆದಾಡಿರುವಂಥ ಜಾಗ ಆಗಿರ್ಬೋದು, ಇಂಥದ್ದೆಲ್ಲ ಭಕ್ತರಿಗೆ ಪೂಜನೀಯವಾಗಿರುವಂಥದ್ದು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅಂಥ ಜಾಗಗಳಿಗೆ ಹೋಗ್ಬೇಕು ನಾವು. ಭಕ್ತರಿಗೆ ತುಂಬ ಇಷ್ಟ ಆಗುತ್ತದು. ಗೌಡಿಯ ವೈಷ್ಣವರೆಂದು ಕರೆಯಲಾದ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಅವರ ಈ ಮಾತನ್ನು ಪಾಲಿಸುತ್ತಿದ್ದಾರೆ. ಈ ಪ್ರದೇಶವು ಶ್ರೀಕೃಷ್ಣ ಸದೃಶವಾದುದರಿಂದ ಉದ್ಧವ, ವಿದುರರಂತಹ ಭಕ್ತರು ಗೋಚರವಾಗಿಯೋ ಅಗೋಚರವಾಗಿಯೋ ಭಗವಂತನೊಂದಿಗೆ ನೇರ ಸಂಪರ್ಕ ಹೊಂದಲು 5,000 ವರ್ಷಗಳ ಹಿಂದೆ ಈ ಸ್ಥಳಗಳಿಗೆ ಭೇಟಿ ಕೊಟ್ಟರು. ನಂತರ ಭಗವಂತನ ಸಾವಿರಾರು ಭಕ್ತರು ಇಂದಿಗೂ ವೃಂದಾವನದ ಈ ಪವಿತ್ರ ಸ್ಥಳಗಳಲ್ಲಿ ಅಲೆದಾಡುತ್ತಿದ್ದಾರೆ ಮತ್ತು ಇವರೆಲ್ಲರೂ ಭಗವದ್ಧಾಮಕ್ಕೆ ಮರಳಲು ಸಿದ್ಧತೆ ನಡೆಸಿದ್ದಾರೆ. ಗೌಡಿಯ ವೈಷ್ಣವರು ಅಂತ ಕರೆಸ್ಕೊಳ್ತಾರಲ್ಲ, ಅವರು ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು. ಅವರೆಲ್ಲ ಈ ಮಾತನ್ನ ಪಾಲನೆ ಮಾಡ್ತಾರೆ. ಏನು, ವೃಂದಾವನ ಸ್ವಯಂ ಕೃಷ್ಣನೇ ಅಂತ ತಿಳ್ಕೊಳ್ತಾರೆ. ಯಾಕಂದ್ರೆ ಕೃಷ್ಣ ಓಡಾಡಿರೋ ಜಾಗ ಬೇರೆ ಅಲ್ಲ, ಅವನು ಬೇರೆ ಅಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಪ್ರದೇಶ ಇದೆಯಲ್ಲ, ಇದು ತುಂಬಾನೇ ಪುಣ್ಯದಿಂದ ತುಂಬಿರುವಂಥದ್ದು. ಅಲ್ಲಿ ವಿದುರ ಮತ್ತು ಉದ್ಧವ ಈ ಎಲ್ಲರೂ ಕೂಡ ಗೋಚರವಾಗಿ ಅಥವಾ ಅಗೋಚರವಾಗಿ ಭಗವಂತನ ಜೊತೆ ನೇರ ಸಂಪರ್ಕ ಹೊಂದೋದಕ್ಕೋಸ್ಕರ 5,000 ವರ್ಷಗಳ ಹಿಂದೆ ಅವರು ಭೇಟಿ ಕೊಟ್ಟಿದ್ರು ಈ ಜಾಗದಲ್ಲಿ, ವೃಂದಾವನದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತನ ಭಕ್ತರು ಇವಾಗಲೂ ಕೂಡ ವೃಂದಾವನದಲ್ಲಿ ಆ ಪವಿತ್ರ ಸ್ಥಳಗಳಲ್ಲೆಲ್ಲ ಓಡಾಡ್ತಾನೇ ಇರ್ತಾರೆ. ಇವರೆಲ್ಲ ಭಗವದ್ಧಾಮಕ್ಕೆ ಮರಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಆ ಪ್ರದೇಶಗಳಿಗೆ, ಆ ಪುಣ್ಯಕ್ಷೇತ್ರಗಳಿಗೆಲ್ಲ ಯಾರು ಹೋಗಿ ಅಲ್ಲಿ ವಾಸ ಮಾಡ್ತಾರೋ, ಅಲ್ಲಾದಷ್ಟು ಸಮಯವನ್ನು ಕಳೀತಾರೋ ಅವರೆಲ್ಲರೂ ಕೂಡ ಗೋಲೋಕ ವೃಂದಾವನಕ್ಕೆ ಹೋಗ್ತಾರೆ. ಆದರೆ ಇದೆಲ್ಲ ನಿಜವಾಗ್ಲೂ ಮನಸ್ಸಿನಿಂದ ಆಸೆ ಇರಬೇಕು, ಮನಸ್ಸಲ್ಲಿ ಆಸಕ್ತಿ ಇರಬೇಕು. ಆ ರೀತಿ ಮಾಡಿದಾಗ ಮಾತ್ರ ಇದೆಲ್ಲ ಆಗೋದಕ್ಕೆ ಸಾಧ್ಯ. ನೋಡಿ, ಭಗವಂತ ಎಲ್ಲೆಲ್ಲಿ ಅವತಾರ ತಗೊಂಡು ಲೀಲೆಗಳನ್ನು ಮಾಡಿರ್ತಾನೋ ಅಂಥ ಪುಣ್ಯಕ್ಷೇತ್ರಗಳಿಗೆ ನಾವು ಹೋಗಬೇಕು. ಮತ್ತು ಅಲ್ಲಿ ಬಾಲಲೀಲೆಗಳು ನಡೆದಿರುತ್ತಲ್ಲ ಆ ಜಾಗಕ್ಕೆಲ್ಲ ನಾವು ಭೇಟಿ ಕೊಡಬೇಕು. ಹಾಗೇನಾಗುತ್ತೆ, ನಮ್ಮ ಮನಸ್ಸಿಗೆ ತುಂಬ ಆನಂದ ಸಿಗುತ್ತೆ. ನಮಗೆ ಈಗ ಭಗವಂತ ಕಾಣಿಸ್ದೇ ಇರಬಹುದು, ಆಯ್ತಾ, ಆದರೆ ಮನಸ್ಸಿಗಾಗುವ ಆನಂದ ಇದೆಯಲ್ಲ ಅದನ್ನು ನಾವು ಅನುಭವಿಸ್ಬೋದು ಅಲ್ಲಿ ಹೋದಾಗ. ಇದಕ್ಕೆಲ್ಲ ಭಕ್ತಿ ಬರಬೇಕು. ಭಕ್ತಿ ಇದ್ದಾಗ ನಾವು ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಯಾರೋ ಹೇಳಿದ್ರು ಅಂತ ಹೋಗ್ತೀವಲ್ವಾ, ಅದು ಒಂಥರ ಟೂರ್ಗೆ ಹೋದಂಗೆ ಹೋಗ್ಬಿಟ್ಟು ಬರ್ತೀವಿ. ಆ ರೀತಿ ಅಲ್ಲ. ಭಗವಂತನಲ್ಲಿ ಪ್ರೀತಿ ಭಕ್ತಿ ಹೆಚ್ಚಾಗಿ ಅವನ ಕೆಲಸಗಳನ್ನು, ಅವನಿದ್ದಂಥ ಜಾಗ, ಅವನು ಹೇಳಿರೋದನ್ನ ಮಾಡೋದು, ಇದೆಲ್ಲ ನಾವು ಆಟೋಮೆಟಿಕ್ಕಾಗಿ ನಮಗೆ ಬರುತ್ತದು. ನಾವು ಇದನ್ನೆಲ್ಲ ಮಾಡಬೇಕಪ್ಪ ಅಂತ. ಆ ರೀತಿ ಯಾರು ಮಾಡ್ತಾರೋ ಅವರಿಗೆ ಅದರ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.